ಕೆನಡಾಗೆ ಬರಬಾರ್ದು ಕೆನಡಿಯನ್ MP ಗಳು ಅವರ ಇಮಿಗ್ರೇಷನ್ ಮಿನಿಸ್ಟರಿಗೆ ಮತ್ತು ಫಾರಿನ್ ಅಫೇರ್ಸ್ ಮಿನಿಸ್ಟರಿಗೆ ಮೋಹನ್ ಭಾಗವತ್ ಅವರಿರ್ಬೋದು ಅಥವಾ RSS ಸಂಸ್ಥೆಯಿಂದ ಯಾರೂ ಕೂಡ ಕೆನಡಾದಲ್ಲಿ ಅವರಿಗೆ ಪ್ರವೇಶ ಮಾಡಬಾರ್ದು, ಇವರ ಮೂಲಗಳು ನಮಗೆ ಗೊತ್ತಿಲ್ಲ, ಇವರು ಪ್ರಚೋದನೆ ಮಾತನಾಡ್ತಾರೆ ಅಲ್ಪಸಂಖ್ಯಾತರ ಬಗ್ಗೆ, ವಿಶೇಷವಾಗಿ ಕ್ರಿಶ್ಚಿಯನ್ ಬಗ್ಗೆ ಮತ್ತು ಮುಸ್ಲಿಮ್ಸ್ ಬಗ್ಗೆ ಇವರು ಮಾತಾಡ್ತಾರೆ ಅಂದ್ಬಿಟ್ಟು ಅವರು ಇವರಿಗೆ ಯಾವುದೇ ಕಾರಣಕ್ಕೂ ಕೂಡ ಕೆನಡಾದಲ್ಲಿ ಬಿಟ್ಟರೆ ವಾತಾವರಣ ಕೆಡುತ್ತೆ ಅಂದ್ಬಿಟ್ಟು ಕೆಲವು MP ಗಳು ಕೆನಡಾ ಗೌರ್ಮೆಂಟಿಗೆ ಬರೆದಿರೋದು. ನೋಡೋಣ, ಅದು ಅವ್ರ ಗೌರ್ಮೆಂಟಿಗೆ ಬಿಟ್ಟಂಥ ವಿಚಾರ. ಆದರೆ ಇವತ್ತು ಪ್ರೈಮ್ ಮಿನಿಸ್ಟರ್ ಅವರು ಏನು ವರ್ಲ್ಡ್ಸ್ ಲಾರ್ಜೆಸ್ಟ್ NGO ಅಂತ ಇವರು ಕೆಂಪುಕೋಟೆ ಮೇಲೆ ನಿಂತು ಪ್ರಶಂಸೆ ಮಾಡಿದ್ರಲ್ಲ, ಈಗ ನಮ್ಮ ದೇಶಕ್ಕೆ ಅವಮಾನ ಅಲ್ವಾ? ಯಾರು ನೀವು ನಮ್ಮ ದೇಶದ ಸಂಸ್ಕೃತಿ ಎತ್ತಿಡಿತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ, ಅವರಿಗೆ ಪ್ರವೇಶ ಮಾಡಬೇಡಿ ಅಂದ್ಬಿಟ್ಟು ಸಂಸದ್ರೆ ಪತ್ರ ಬರೀತಾರೆ ಅವ್ರ ಸರ್ಕಾರಕ್ಕೆ ಅಂದರೆ ಇದು ನಮ್ಗೆ ಆದಂಥ ಅವಮಾನ ಅಲ್ವಾ, ಮುಜುಗರ ಅಲ್ವಾ? ಇದ್ರ ಬಗ್ಗೆ ಏನು ಹೇಳ್ತಾರೆ? ಅದಕ್ಕೆ ನಾನು ಹೇಳ್ತಾ ಇರೋದು, ದಯವಿಟ್ಟು ನೀವು ಇಷ್ಟೆಲ್ಲ ರಹಸ್ಯಗಳು ಕಾಪಾಡೋದು ಅವಶ್ಯಕತೆ ಇಲ್ಲ. RSSನವರು ರಿಜಿಸ್ಟರ್ ಆಗಿಬಿಟ್ಟು ಅಧಿಕೃತವಾಗಿ ನಡೆಸಿ ನಿಮ್ಮ ಸಂಸ್ಥೆನ. ಯಾರು ಬೇಡ ಅಂದಿದ್ದಾರೆ? ನಿಮ್ಮ ತತ್ವವನ್ನು, ನಿಮ್ಮ ಸಿದ್ಧಾಂತವನ್ನು, ನೀವು ಪ್ರತಿಪಾದಿಸುವಂಥ ಸಂಸ್ಕೃತಿಯನ್ನು ನಾವು ಪ್ರಶ್ನೆ ಮಾಡ್ತಾ ಇಲ್ಲ. ನಾವು ಕೇಳ್ತಾ ಇರೋದು ರಿಜಿಸ್ಟರ್ ಮಾಡಿಬಿಟ್ಟು ನೀವೇನು ಮಾಡ್ತೀರಾ, ಹೇಗೆ ಮಾಡ್ತೀರಾ, ನಿಮ್ಮ ಮೂಲಗಳು ಎಲ್ಲಿಂದ ಬರುತ್ತೆ, ಸಂಪನ್ಮೂಲ ಎಲ್ಲಿಂದ ಬರುತ್ತೆ, ಅವೆಲ್ಲನೂ ಕೂಡ ಜನರಿಗೆ ತಿಳಿಸಿ, ಪಬ್ಲಿಕ್ಕಿಗೆ ತಿಳಿಸ್ತಿ. ಯಾವ ದೇಶದಲ್ಲಿ ಅಯೋಧ್ಯ ರಾಮನೂ ಲೆಕ್ಕ ಕೊಡಬೇಕು, ಅಂಥ ದೇಶದಲ್ಲಿ ನಿಮಗೇನಕ್ಕೆ ಅಕೌಂಟಬಿಲಿಟಿ ಇಲ್ಲ? ನೀವು ಯಾಕೆ ಲೆಕ್ಕ ಕೊಡ್ತಾ ಇಲ್ಲ? ನೀವು ಯಾಕೆ ರಿಜಿಸ್ಟ್ರೇಷನ್ ಆಗ್ತಾ ಇಲ್ಲ? ಇಡೀ ದೇಶದಲ್ಲಿ ಇರುವಂಥ ಎಲ್ಲ ಮಠಗಳು ಕೂಡ ರಿಜಿಸ್ಟರ್ ಆಗಿದೆ ಅಲ್ವಾ? ಎಲ್ಲರೂ ಎಷ್ಟು ದೇಣಿಗೆ ಸಿಗ್ತಾ ಇದೆ ಅಂತ ಹೇಳ್ತಾ ಇದ್ದಾರಲ್ಲ, ಯಾರು ದೇಣಿಗೆ ಕೊಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರಲ್ಲ, ಇವ್ರು ಯಾಕೆ ಹೇಳ್ತಾ ಇಲ್ಲ? ಇವತ್ತು ರಾಷ್ಟ್ರ ಮಟ್ಟದಲ್ಲ, ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ನಮಗೆ ಮುಜುಗರ ಉಂಟು ಮಾಡ್ತಾ ಇದ್ದಾರಲ್ಲ. ಇದಕ್ಕೆ ಪ್ರಧಾನಮಂತ್ರಿ ಏನು ಹೇಳ್ತಾರೆ? ಇದಕ್ಕೆ ಮೋಹನ್ ಭಾಗವತ್ ಅವ್ರು ಏನು ಹೇಳ್ತಾರೆ? ಪಾಕಿಸ್ತಾನ ಅವ್ರ ಜೊತೆ ನಾವು ಚರ್ಚೆ ಮಾಡಬೇಕು ಅಂತಾರೆ, ಬಾಂಗ್ಲಾದೇಶ ಜೊತೆ ಚರ್ಚೆ ನಾವು ಜಾರಿ ಇಡಬೇಕು ಅಂತಾರೆ, ಚೈನಾಯಿಂದ ದೂರ ಇರಬಾರ್ದು ಅಂತ ಹೇಳ್ತಾರೆ, ವಿದೇಶಾಂಗ ನೀತಿ ಮಾತಾಡ್ತಾರೆ, ಆರ್ಥಿಕ ಪರಿಸ್ಥಿತಿ ಮಾತಾಡ್ತಾರೆ, ಜನ್ಜಿ ಬಗ್ಗೆ ಮಾತಾಡ್ತಾರೆ, ಮತ್ತು ನಾವು ಪೊಲಿಟಿಕಲ್ ಅಲ್ಲ ಅಂತಲೂ ಕೂಡ ಹೇಳ್ತಾರೆ. ಅದಂಗೆ ಸ್ವಾಮಿ? ಹೇಳೋ ಉಪದೇಶ ಎಲ್ಲ ರಾಜಕೀಯ, ನಿಮ್ಮ ಮಾರ್ಗದರ್ಶನ ಎಲ್ಲ ರಾಜಕೀಯ, ಆದರೆ ರಾಜಕೀಯದಲ್ಲಿ ನಾವಿಲ್ಲ, ನಾವು ಬರೀ ಸಮಾಜ ಸೇವೆ ಮಾಡ್ತೀವಿ ಅಂತ ಹೇಳ್ತಾರೆ. ಹೆಂಗಾಗ್ತದೆ ಅದು? ಈ ದ್ವಂದ್ವ ನೀತಿ ಹೆಂಗೆ ಎರಡೆರಡು ನಾಲ್ಗೆ ಇದೆಯಾ ಅವರಿಗೆ? ಸೊ ಇವತ್ತು ನಾವೇನು ಹೇಳ್ತಾ ಇದ್ದೀವಿ, ಇವತ್ತು ಕೆನಡಾದ ಸಂಸದರು ಕೂಡ ಇವತ್ತು ಪತ್ರ ಬರೆದಿದ್ದಾರೆ. ಸೊ ಅದಕ್ಕೆ ನೋಡೋಣ ಯಾರ್ಯಾರು. ಈಗ ನಾಳೆ ಇವರೆಲ್ಲ ಇದ್ದಾರಲ್ಲ ನಮ್ಮ RSS ಮೌತ್ ಪೀಸಸ್ಸು, ನಿಮ್ಮ BJP ಲೀಡರ್ಗಳು ಇಲ್ಲಲ್ಲ, ಅವ್ರೇನು ಹೇಳ್ತಾರೆ ಕೇಳಿ. ನೀವೆಲ್ಲ ನನಗೆ ಕೇಳ್ತೀರ, ಅವ್ರಿಗೆ ಕೇಳಬೇಕು. ಸರ್, ನಿಮ್ಮ ಮೂಲ ಮಟ್ಟಕ್ಕೆ ಹೀಗೆ ಹಾಕಿದಾರಲ್ಲ ಒಂದು ಪತ್ರ, ನಿಮ್ಮ ರಾಜಕೀಯ ಗುರುಗಳಿಗೆ, ನಿಮ್ಮ ಮೆಂಟಾರ್ಸಿಗೆ, ಪೊಲಿಟಿಕಲ್ ಮೆಂಟಾರ್ಸಿಗೆ ಹಿಂಗೆಲ್ಲ ಕ್ಯಾಕರು ಸುಗಿತಾ ಇದ್ದಾರೆ ಸರ್, ಬೇರೆ ಇದ್ರ ಬಗ್ಗೆ ಏನು ನಿಮ್ಮ ಅಭಿಪ್ರಾಯ ಅಂತ ಅವ್ರ ಹತ್ರ ಕೇಳಬೇಕು. ನಾನೇನು ಹೇಳ್ತಾ ಇದ್ದೀನಿ, ರಿಜಿಸ್ಟರ್ ಮಾಡ್ಕೊಳ್ಳಿ, ಬನ್ನಿ, ಸಮಾಜದ ಮುಖ್ಯವಾಹಿನಿಗೆ ಬನ್ನಿ. ಏನಕ್ಕಷ್ಟು ನೀವು ಹಿಂದೆ ಶ್ಯಾಡೋಸ್ನಲ್ಲಿ ಇರ್ತೀರಾ? ಯಾಕಷ್ಟು ರಹಸ್ಯವಾಗಿ ಕೆಲಸ ಮಾಡ್ತೀರಾ? ಅದು ಸರಿಯಲ್ಲ ಅಂತ ಅಷ್ಟೇ. ನೋಂದಣಿ ಆಗಿರೋದಕ್ಕೆ ಏನು ಕಾರಣ ಅನ್ಸುತ್ತೆ ಸರ್ ನಿಮಗೆ? ಅದೇ ಇವರೆಲ್ಲ ನೋಡಿ, ಯಾಕೆ ನೋಂದಣಿ ಆಗ್ತಾಯಿಲ್ಲ ಅವ್ರಿಗೆ ಕೇಳಬೇಕಲ್ಲ. ಈಗ ನಾವು ಗುರು ದಕ್ಷಿಣ ತಗೊತೀನಿ ಅಂತ ಹೇಳ್ತೀವಿ. ಗುರು ಯಾರವ್ರದ್ದು? ಧ್ವಜದ ಹೆಸರು ಮೇಲೆ ನೀವು ಮಾಡ್ಬೋದಾ? ನೀವು ತಗೋಬೋದಾ ದಕ್ಷಿಣೆಯನ್ನು? ಯಾರು ಕೊಡ್ತಾ ಇದ್ದಾರೆ, ಎಲ್ಲಿ ಕೊಡ್ತಾ ಇದ್ದಾರೆ ಗೊತ್ತಿಲ್ಲ ಅಂತಾರೆ. ಈಗ ಇದೇ ಮೋಹನ್ ಭಾಗವತ್ ಅವರು ಏನು ಹೇಳ್ತಾರೆ, ಪ್ರತಿಯೊಂದು ಶಾಖಾ ಒಂದು ಲೋಕಲ್ ಎಕನಾಮಿಕ್ ಯೂನಿಟ್, ಆ ಯೂನಿಟನ್ನು ನಾವೇ ಪರ್ಸ್ನಲಾಗಿ ಆಡಿಟ್ ಮಾಡ್ತೀವಿ, ಪ್ರೊಫೆಷ್ನಲಾಗಿ ಆಡಿಟ್ ಮಾಡ್ತೀವಿ. ಅದೇ ಯಾಕೆ ಮಾಡ್ತಾ ಇಲ್ಲ ಅಂತ ನನ್ನದೇ ಮೂಲ ಪ್ರಶ್ನೆ ಅದೇ ಅಲ್ವಾ? ಯಾಕಂದರೆ ವಿದೇಶದಿಂದ ದುಡ್ಡು ಬರ್ತಾ ಇದೆಯಾ, ಅಥವಾ ಇಲ್ಲಿ ಬೇರೆ ಬೇರೆ ಸಂಸ್ಥೆಗಳಿಂದ ದುಡ್ಡು ಬರ್ತಾ ಇದೆಯಾ? ONGC ಅವರು ಮೊನ್ನೆ 600 ಕೋಟಿಗಿಂತ ಹೆಚ್ಚು ಅನುದಾನವನ್ನು ಇವ್ರ ಸಂಘಟನೆಗಳು ಕೊಟ್ಟಿದ್ದಾರೆ. ಯಾಕೆ 600 ಕೋಟಿ ರೂಪಾಯಿ? ಯಾರು ದುಡ್ಡಿದು? ನಿಮ್ಮದಲ್ವಾ, ಜನರದಲ್ವಾ? ಅದು ಯಾಕೆ ಇವ್ರಿಗೆ ಕೊಡ್ತಾ ಇದ್ದಾರೆ ಅಂತ ಗೊತ್ತಾಗಬಾರ್ದ ನಮಗೆ? ಇವರಿಗೆ ಯಾಕೆ? ಇವ್ರು ಅಷ್ಟು ಒಳ್ಳೆ ಕೆಲಸ ಏನು ಮಾಡ್ತಾ ಇದ್ದಾರೆ?